ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತೊಂದಿಷ್ಟು ಪ್ರಶ್ನೋತ್ತರಗಳನ್ನ ನೋಡೋಣ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಚೆನ್ನಾಗಿ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಮೊದಲನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮೊದಲನೆಯ ಪ್ರಶ್ನೆ, ಕೊನಾರ್ಕ್ ನಲ್ಲಿರುವ ಪ್ರಖ್ಯಾತ ಸೂರ್ಯ ದೇವಾಲಯದ ನಿರ್ಮಾತೃ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಮೊದಲನೆಯ ಪ್ರಶ್ನೆಗೆ ಉತ್ತರ ಒಂದನೆಯ ನರಸಿಂಹ. ಕೊನಾರ್ಕ್ ನಲ್ಲಿರುವ ಪ್ರಖ್ಯಾತ ಸೂರ್ಯ ದೇವಾಲಯದ ನಿರ್ಮಾತೃ ಯಾರು ಅಂತಂದ್ರೆ ಒಂದನೆಯ ನರಸಿಂಹ ಅಂತಕ್ಕಂಥದ್ದು. ಇನ್ನ ಎರಡನೆಯ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂತಂದ್ರೆ, ನೋಡಿ, ಡಾರ್ಕ್ ಕಾಂಟಿನೆಂಟ್ ಕತ್ತಲೆಯ ಖಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಡಾರ್ಕ್ ಕಾಂಟಿನೆಂಟ್ ಕತ್ತಲೆಯ ಖಂಡ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ. ಸರಿಯಾದ ಉತ್ತರ ಆಫ್ರಿಕಾ ಅಂತಕ್ಕಂಥದ್ದು. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ, ಯಾವ ಪ್ರಶ್ನೆ ಸಿಕ್ಕರು, ಎಲ್ಲಿ ನಿಮಗೆ ಸೋರ್ಸ್ಗಳ ಸಿಕ್ಕರು ಅದನ್ನ ಬಿಡಬೇಡಿ. ಆದಷ್ಟು ಎಲ್ಲಾ ಕಡೆಯಿಂದ ಸೋರ್ಸ್ ಗಳನ್ನ ಕಲೆಕ್ಟ್ ಮಾಡಿ ಓದ್ತಾ ಬನ್ನಿ. ಓಕೆನಾ. ಸಿಕ್ಕಿರೋ ಚಾನ್ಸ್ ಅನ್ನ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನ ಮುಂದಿನ ಪ್ರಶ್ನೆ, ಹಾಲಿನಲ್ಲಿ ಅತಿ ಕಡಿಮೆ ಲಭ್ಯ ಇರುವ ಪೌಷ್ಟಿಕಾಂಶ ಯಾವುದು? ಹಾಲಿನಲ್ಲಿ ಅತಿ ಕಡಿಮೆ ಲಭ್ಯ ಇರುವ ಪೌಷ್ಟಿಕಾಂಶ ವಿಟಮಿನ್ ಸಿ. ವಿಟಮಿನ್ ಸಿ ಅಂತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆ ನೋಡಿ, ಮುಂದಿನ ಪ್ರಶ್ನೆ ಏನ್ ಕೇಳಿದರೆ ಅಂತಂದ್ರೆ, ಜಪಾನಿನ ರಾಜಧಾನಿ ಆಗಿರುವ ನಗರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಜಪಾನಿನ ರಾಜಧಾನಿ ಆಗಿರುವ ನಗರ ಟೋಕಿಯೋ. ಟೋಕಿಯೋ ಅಂತಕ್ಕಂಥದ್ದು ಜಪಾನಿನ ರಾಜಧಾನಿ. ಮುಂದಿನ ಪ್ರಶ್ನೆ, ತುಂಬಾ ಸಮಯವನ್ನ ವ್ಯರ್ಥ ಮಾಡೋದು ಬೇಡ, ಸ್ವಲ್ಪ ನಿಧಾನಕ್ಕೆ ನೀವು ನೆನ್ಪಿಟ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಇದ್ದೀನಿ ನಾನು. ಓಕೆನಾ. ಮುಂದಿನ ಪ್ರಶ್ನೆ, ಗುಜರಾತಿನ ಈಗಿನ ರಾಜಧಾನಿ ಯಾವುದು? ಗುಜರಾತಿನ ಈಗಿನ ರಾಜಧಾನಿ ಯಾವುದು? ಗಾಂಧಿ ನಗರ. ಗುಜರಾತಿನ ಈಗಿನ ರಾಜಧಾನಿ ಗಾಂಧಿ ನಗರ. ಇರಿ ಒಂದ್ ನಿಮಿಷ. ಗಾಂಧಿ ನಗರ ಅಂತಕ್ಕಂಥದ್ದು ಗುಜರಾತಿನ ಈಗಿನ ರಾಜಧಾನಿ. ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಏನ್ ಕೇಳಿದರೆ, ಮುಂದಿನ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಯಾರು ನೇಮಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಮುಂದಿನ ಪ್ರಶ್ನೆ ನೋಡಿ, ಯಾವ ಪ್ರಶ್ನೆ ಯಾವ ಇದನ್ನು ಓದಿದ್ರು ಕೂಡ ಇವಾಗ ಏನು ಯಾವ್ದು ಮೋಸ ಇಲ್ಲ. ಎಲ್ಲಿಂದ ಹೇಗ್ ಕೇಳ್ತಾರೆ ಪ್ರಶ್ನೋತ್ತರ ಅಂತ ಹೇಳೋಕೆ ಬರಲ್ಲ. ನೋಡಿ, ಕಾಂಪ್ರೆಸ್ಡ್ ಬಯೋಗ್ಯಾಸ್ ಸ್ಥಾವರವನ್ನು ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಪರಂ ಕಾಮ್ರೂಪ್ ಎನ್ನುವ ಸೂಪರ್ ಕಂಪ್ಯೂಟರ್ ಸೌಲಭ್ಯವನ್ನು ಭಾರತದ ರಾಷ್ಟ್ರಪತಿಗಳು ಎಲ್ಲಿ ಉದ್ಘಾಟಿಸಿದರು? ಎಲ್ಲಿ ಅಂತಂದ್ರೆ ಗೌಹಾಟಿ. ಸರಿಯಾದ ಉತ್ತರ ಗೌಹಾಟಿ. ಪರಂ ಕಾಮ್ರೂಪ್ ಎನ್ನುವ ಸೂಪರ್ ಕಂಪ್ಯೂಟರ್ ಸೌಲಭ್ಯವನ್ನ ಭಾರತದ ರಾಷ್ಟ್ರಪತಿಗಳು ಎಲ್ಲಿ ಉದ್ಘಾಟಿಸಿದರು? ಸರಿಯಾದ ಉತ್ತರ ಗೌಹಾಟಿ ಅಂತಕ್ಕಂಥದ್ದು. ನೋಡಿ, ಮುಂದಿನ ಪ್ರಶ್ನೆ, ಸ್ವಚ್ಛ ಭಾರತ್ ಮಿಷನ್ ಪ್ರಾರಂಭವಾದ ದಿನಾಂಕ ಯಾವುದು ಅಂತ ಕೇಳಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ ಪ್ರಾರಂಭವಾದ ದಿನಾಂಕ ಅಕ್ಟೋಬರ್ 2, 2014. ಅಕ್ಟೋಬರ್ 2, 2014 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನ ಮುಂದಿನ ಪ್ರಶ್ನೆ, ಭಾರತದ ಪ್ರಸ್ತುತ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಯಾವುದು? ಭಾರತದ ಪ್ರಸ್ತುತ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಯಾವುದು? ಹೌರಾ ರೈಲ್ವೆ ನಿಲ್ದಾಣ. ಹೌರಾ ರೈಲ್ವೆ ನಿಲ್ದಾಣ ಕೋಲ್ಕತ್ತಾದಲ್ಲಿದೆ. ಗೊತ್ತಾಯ್ತಾ? ಹೌರಾ ರೈಲ್ವೆ ನಿಲ್ದಾಣ ಕೋಲ್ಕತ್ತಾದಲ್ಲಿದೆ. ಇನ್ನ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಸಾಂಪ್ರದಾಯಿಕ ಶಕ್ತಿ ಮೂಲ? ನೈಸರ್ಗಿಕ ಅನಿಲನ, ಪವನ ಶಕ್ತಿನ, ಸೌರಶಕ್ತಿನ ಅಥವಾ ಉಬ್ಬರವಿಳಿತ ಶಕ್ತಿನ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ನೈಸರ್ಗಿಕ ಅನಿಲ. ಅಸಾಂಪ್ರದಾಯಿಕ ಶಕ್ತಿ ಮೂಲ ಯಾವುದು ಅಂತಂದ್ರೆ ನೈಸರ್ಗಿಕ ಅನಿಲ ಅಂತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆ ನೋಡಿ, ಇ ಎನ್ ಟಿ ತಜ್ಞರು ಉಪಯೋಗಿಸುವ
ENT ತಜ್ಞರು ಉಪಯೋಗಿಸುವ ಸಾಧನ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಕಾನ್ಕೇವ್ ಮಿರರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕಾನ್ಕೇವ್ ಮಿರರ್ ಅಂತಕ್ಕಂಥದ್ದನ್ನ ENT ತಜ್ಞರು ಉಪಯೋಗಿಸ್ತಾರೆ. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? ಹೊರ ಪದರವು ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಇರುವುದಿಲ್ಲ? ಹೊರ ಪದರವು ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಇರುವುದಿಲ್ಲ? ಎಲೆನ, ಕಾಂಡನ, ಬೇರುನ, ಹಣ್ಣುನ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಹೈಲೈಟ್ ಮಾಡಿದೀನಿ ನೋಡಿ, ಬೇರು. ಬೇರಿಗೆ ಹೊರ ಪದರವು ಇರುವುದಿಲ್ಲ. ಮುಂದಿನ ಪ್ರಶ್ನೆ ನೋಡಿ, ಪಾಲಕ್ ಎಲೆಯಲ್ಲಿ ಯಾವ ವಿಟಮಿನ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇದೆ? ಪಾಲಕ್ ಎಲೆಯಲ್ಲಿ ಯಾವ ವಿಟಮಿನ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ? ಅದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಬಿ ಅಂತಕ್ಕಂಥದ್ದು. ಸರಿಯಾದ ಉತ್ತರ ವಿಟಮಿನ್ ಬಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ನಿಮಗೆಲ್ಲ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿ ಸಿಗ್ತಾ ಇದೆ ಅಂತ ಭಾವಿಸ್ತೀನಿ. ENTದಾಯ್ತು, ಹೊರಪದರ ಯಾವ್ದ್ರಲ್ಲಿ ಇರಲ್ಲ ಅಂದ್ರೆ ಬೇರು ಆಯ್ತು. ಇನ್ನ ಪಾಲಕ್ ಎಲೆಯಲ್ಲಿ ಯಾವ ವಿಟಮಿನ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಂದ್ರೆ ವಿಟಮಿನ್ ಬಿ ಆಯ್ತು. ಈಗ ಮುಂದಿನ ಪ್ರಶ್ನೆ, ವಾಸಸ್ಥಳದಲ್ಲಿರುವ ಅಡುಗೆ ಮನೆ ಮತ್ತು ಸ್ನಾನಗೃಹಗಳಿಂದ ಹೊರಬರುವ ತ್ಯಾಜ್ಯವನ್ನು ಏನೆಂದು ಕರೆಯುತ್ತಾರೆ? ಸ್ನಾನಗೃಹಗಳಿಂದ ಹೊರಬರುವ ತ್ಯಾಜ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಸಲ್ಲೇಜ್. ಇದ್ಯಾರಾದ್ರೂ ಕೇಳಿದ್ರ ಉತ್ತರನ? ಸಲ್ಲೇಜ್ ಅಂತಕ್ಕಂತ ಉತ್ತರ, ಸಲ್ಲೇಜ್. ಓಕೆನಾ? ಅದಕ್ಕೆ ಸರಿಯಾದ ಉತ್ತರ ಸಲ್ಲೇಜ್. ಇನ್ನ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯ ಅತ್ಯುತ್ತಮ ವಾಹಕ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯ ಅತ್ಯುತ್ತಮ ವಾಹಕ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ 4 ಆಪ್ಷನ್ ಕೊಟ್ಟಿದ್ದಾರೆ. ಬೆಚ್ಚಗಿನ ನೀರು, ನೋಡಿ, ಬೆಚ್ಚಗಿನ ನೀರು, ಶುದ್ಧೀಕರಿಸಿದ ನೀರು, ಲವಣಯುಕ್ತ ನೀರು, ಮತ್ತೆ ತಣ್ಣೀರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಲವಣಯುಕ್ತ ನೀರು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಲವಣಯುಕ್ತ ನೀರು ಅಂತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ನೋಡಿ, ಸಾಮಾನ್ಯ ಉಪ್ಪಿನ ರಾಸಾಯನಿಕದ ಹೆಸರೇನು? ಇದೆಲ್ಲರಿಗೂ ಗೊತ್ತಿರುತ್ತೆ. ಸಾಮಾನ್ಯ ಉಪ್ಪಿನ ರಾಸಾಯನಿಕದ ಹೆಸರು ಸೋಡಿಯಂ ಕ್ಲೋರೈಡ್. ಅದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್. ಇದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಒಂದು ಉತ್ತರನೇ ಅಲ್ವಾ, ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆ, ಬೆಸುಗೆ ಕ್ರಿಯೆಯಲ್ಲಿ ಮಾಡಲು ಸಾಮಾನ್ಯವಾಗಿ ಬಳಸುವ ವಸ್ತುಗಳು ಯಾವುವು? ಬೆಸುಗೆ ಹಾಕ್ಸ್ತೀವಲ್ಲ ನಾವು, ಬೆಸುಗೆ ಕ್ರಿಯೆಯಲ್ಲಿ ಮಾಡಲು ಸಾಮಾನ್ಯವಾಗಿ ಬಳಸುವ ವಸ್ತುಗಳು ಯಾವುವು? ಅದಕ್ಕೆ ಸರಿಯಾದ ಉತ್ತರ ಸೀಸ ಮತ್ತು ತವರ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಸೀಸ ಮತ್ತು ತವರ ಅಂತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ನೋಡಿ, LPGಯ ವಿಸ್ತೃತ ರೂಪ ಯಾವುದು? LPG ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಒಳ್ಳೊಳ್ಳೆ ಪ್ರಶ್ನೋತ್ತರಗಳು ನಿಮಗೆ ಸಿಗ್ತಾ ಇದೆ ಅಂತ ಭಾವಿಸ್ತೀನಿ. ನೋಡಿ, ದಯವಿಟ್ಟು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಳ್ಳೆ ಪ್ರಶ್ನೋತ್ತರಗಳನ್ನ ನಾನು ನಿಮಗೆ ಅನುಕೂಲ ಆಗೋ ಹಾಗೆ ಪ್ರಶ್ನೋತ್ತರಗಳನ್ನ ಹಾಕ್ತಾ ಬರ್ತೀನಿ. ನೋಡಿ, ಮಾನವ ದೇಹದ ಅತಿ ಗಟ್ಟಿ ಅಂಗಾಂಶ ಯಾವುದು? ಮಾನವ ದೇಹದ ಅತಿ ಗಟ್ಟಿ ಅಂಗಾಂಶ ಯಾವುದು ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಮೂಳೆ. ಓಕೆನಾ? ಮುಂದಿನ ಪ್ರಶ್ನೆ, ನೋಡಿ ಫ್ರೆಂಡ್ಸ್, ಭಾರತದ ಅತಿ ದೊಡ್ಡ ಹಡಗು ನಿರ್ಮಾಣ ಕೇಂದ್ರ ಇರುವ ಸ್ಥಳ ಕೊಚ್ಚಿ ಅಂತಕ್ಕಂಥದ್ದು ದೊಡ್ಡ ಹಡಗು ನಿರ್ಮಾಣ ಕೇಂದ್ರ ಸ್ಥಳ. ಓಕೆನಾ? ಮುಂದಿನ ಪ್ರಶ್ನೆ, ನನ್ನ ಮಕ್ಕಳು ಇಬ್ರು ಸೇರಿ ಜಗಳ ಆಡ್ತಾ ಇದ್ರು, ಸ್ವಲ್ಪ ನೋಡೋಣ ಅಂತ ಎದ್ದು ಹೋದೆ, ಅರ್ಧಕ್ಕೆ ನಿಲ್ಸಿ. ನೋಡಿ, ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಶೇಕಡಾವಾರು ನೀರಾವರಿ ಪ್ರದೇಶವನ್ನ ಹೊಂದಿದೆ? ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಶೇಕಡಾವಾರು ನೀರಾವರಿ ಪ್ರದೇಶವನ್ನ ಹೊಂದಿದೆ ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ
ಪಂಜಾಬ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಜಿಮ್ ಕಾರ್ಬೆಟ್. ಸರಿಯಾದ ಉತ್ತರ ಜಿಮ್ ಕಾರ್ಬೆಟ್. ಕೆಲವೊಂದು ಬಾರಿ ಓದಿರ್ತೀವಿ, ನೋಡಿರ್ತೀವಿ, ಕೇಳಿರ್ತೀವಿ, ಆದ್ರೆ ಪರೀಕ್ಷೆಗೆ ಕೂತಾಗ ಇದು ಹೌದಾ ಅಲ್ವಾ ಅನ್ನೋ ಕನ್ಫ್ಯೂಷನ್ ಆಗತ್ತೆ. ಹಾಗಾಗಿ ನೀವು ಎಷ್ಟು ಸಾಧ್ಯನೋ ಅಷ್ಟು ರಿವಿಷನ್ ಪ್ರಶ್ನೋತ್ತರಗಳನ್ನ ಓದ್ತಾ ಹೋದ್ರೆ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಅಂತಕ್ಕಂಥದ್ದು ಆಗಲ್ಲ. ಯಾಕಂದ್ರೆ 4 ಆಪ್ಷನ್ ಅನ್ನ ಕೊಟ್ಟಿರ್ತಾರಲ್ವಾ ಅವರು, ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಪದೇ ಪದೇ ನೀವು ರಿವಿಷನ್ ಮಾಡಿದಷ್ಟು ನಿಮಗೆ ಆ ಕನ್ಫ್ಯೂಷನ್ ಅಂತಕ್ಕಂಥದ್ದು ಎಕ್ಸಾಮ್ ಹಾಲಲ್ಲಿ ಆಗಲ್ಲ. ಇನ್ನು ಮುಂದಿನ ಪ್ರಶ್ನೆ, ಪ್ರಥಮವಾಗಿ ಪರಮಾಣು ಸ್ಫೋಟ ನಡೆದ ಸ್ಥಳ ಯಾವುದು? ಪ್ರಥಮವಾಗಿ ಪರಮಾಣು ಸ್ಫೋಟ ನಡೆದ ಸ್ಥಳ ಯಾವುದು ಅಂತಂದ್ರೆ ಪೋಖ್ರಾನ್ ಅಂತಕ್ಕಂಥದ್ದು. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ಮುಂದಿನ ಪ್ರಶ್ನೆ ನೋಡಿ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ವಿಶ್ವ ಜೀವ ವೈವಿಧ್ಯ ದಿನವೆಂದು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ವಿಶ್ವ ಜೀವ ವೈವಿಧ್ಯ ದಿನವೆಂದು ಮೇ 22ರಂದು ಆಚರಿಸಲಾಗುತ್ತದೆ. ಮೇ 22ರಂದು ವಿಶ್ವ ಜೀವ ವೈವಿಧ್ಯ ದಿನವೆಂದು ಆಚರಿಸಲಾಗುತ್ತದೆ, ಮೇ 22ನೇ ತಾರೀಕು. ಇನ್ನ ಮುಂದಿನ ಪ್ರಶ್ನೆ, ಬಾಂಗ್ಲಾದೇಶವು ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? ಬಾಂಗ್ಲಾದೇಶವು ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? 1971ರಲ್ಲಿ ಬಾಂಗ್ಲಾದೇಶವು ಅಸ್ತಿತ್ವಕ್ಕೆ ಬಂದ ವರ್ಷ 1971. ಇನ್ನು ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಪೀಠಿಕೆಯಲ್ಲಿರುವ ಭ್ರಾತೃತ್ವ ಪದದ ಅರ್ಥ ಏನು ಅಂತಕ್ಕಂಥ ಪ್ರಶ್ನೆ. ಭಾರತ ಸಂವಿಧಾನದ ಪೀಠಿಕೆಯಲ್ಲಿರುವ ಭ್ರಾತೃತ್ವ ಪದದ ಅರ್ಥ ಏನು ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಸೋದರತ್ವ ಅಂತಕ್ಕಂಥದ್ದು. ನೋಡಿ, ಅದಕ್ಕೆ ಸರಿಯಾದ ಉತ್ತರ ಸೋದರತ್ವ ಅಂತಕ್ಕಂಥದ್ದು. ನೋಡಿ, ಮುಂದಿನ ಪ್ರಶ್ನೆ, ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ? ತುರ್ತು ಪರಿಸ್ಥಿತಿಯನ್ನ ಯಾರು ಘೋಷಿಸುತ್ತಾರೆ ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ಅದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಅಂತಕ್ಕಂಥದ್ದು. ಇದಿಷ್ಟು ಇಂದಿನ ಪ್ರಶ್ನೋತ್ತರಗಳು. ಮತ್ತೊಂದಿಷ್ಟು ಪ್ರಶ್ನೋತ್ತರಗಳೊಂದಿಗೆ ನಾಳೆ ಬರ್ತೀನಿ ಅಥವಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.